ನಿಜವಾಗ್ಲೂ ಇಷ್ಟು ದಿನ ಇಷ್ಟು ತಿಂಗಳು ಇಷ್ಟೊಂದು ಶಾಂತವಾಗಿ ಏನು ಮಾಡದೇ ಇರದಂತಹ WWE ಸದ್ಯಕ್ಕೆ ರಸಲ್ ಮೀನಿಯಾ ಹತ್ರ ಬರ್ತಿದ್ದಂಗೆನೆ ಬಾಂಬ್ ಮೇಲೆ ಬಾಂಬ್ನ ಬ್ಲಾಸ್ಟ್ ಮಾಡ್ತಾ ಇದ್ದಾರೆ. ನನಗಂತೂ ತಲೆ ಕೆಟ್ಟೋಗ್ತಾ ಇದೆ ಗುರು, ಏನೇನು ಆಗ್ತಾ ಇದೆ ಇಂಟರ್ನಲ್ಲಿ ಅಂತ. ಇದೇನು ಸ್ಟೋರಿ ಲೈನು ಅಥವಾ ರಿಯಲ್ ಆಗಿ ಆಗ್ತಾ ಇದೆಯೋ ಒಂದು ಕೂಡ ಗೊತ್ತಿಲ್ಲ, ಬಟ್ ಮೇಲ್ನೋಟಕ್ಕೆ ಅನಿಸ್ತಾ ಇದೆ ಇದೆಲ್ಲದೂ ಕೂಡ ಒರಿಜಿನಲ್ ಆಗಿ ಪ್ಲಾನ್ ಆಗಿರೋದು. ಬಟ್ ಅದು ಒರಿಜಿನಲ್ ಆಗಿ ಪ್ಲಾನ್ ಆಗಿರೋದು ತೀರಾ ಪರ್ಸನಲ್ ಆಗಿ ಹೋಗ್ತಾ ಇದೆ ಅಂತ. ಮೊದಲನೇದಾಗಿ ನಿಮಗೆ ಗೊತ್ತಿರಬಹುದು, ಮಂಡೇ ನೈಟ್ ರಾಲಿ ನಮ್ಮ CM ಪಂಕ್ ಅವರು ಆಫ್ ಸ್ಕ್ರಿಪ್ಟ್ ಹೋಗ್ತಾರೆ. ಈಗ ಅಫಿಷಿಯಲ್ ಆಗಿ ಅಪ್ಡೇಟ್ ಬರ್ತಿರೋದೇನಪ್ಪ ಅಂದ್ರೆ ನಮ್ಮ CM ಪಂಕ್ ಅವರು ಮಂಡೇ ನೈಟ್ ರಾಲಿ ಆಫ್ ಸ್ಕ್ರಿಪ್ಟ್ ಹೋದ್ರಂತೆ. ಅಂದ್ರೆ CM ಪಂಕ್ ಅವರಿಗೆ ಯಾವುದೇ ರೀತಿಯ ಸ್ಕ್ರಿಪ್ಟ್ ನ ಕೊಟ್ಟಿರ್ಲಿಲ್ವಂತೆ, ಕೆಲವೊಂದಷ್ಟು ಪಾಯಿಂಟ್ ಗಳನ್ನ ಕೊಟ್ಟಿದ್ರಂತೆ, ನೀನು ಹೋಗಿ ಈ ವಿಚಾರದ ಬಗ್ಗೆ ಮಾತಾಡಬೇಕು ಅಂತ. ಅದ್ರ ವಿಚಾರದ ಬಗ್ಗೆ ಎಲ್ಲ ನಮ್ಮ CM ಪಂಕ್ ಅವರು ಮಾತಾಡಾದ್ಮೇಲೆ ಲಾಸ್ಟಿಗೆ ಪ್ಯಾಟ್ ಮೆಕಫಿ ಹಾಗೆ ಟಿಕೆಟ್ ಪ್ರೈಸ್ ಬಗ್ಗೆ ಮಾತಾಡ್ತಾರಲ್ಲ, ಅದು ಕಂಪ್ಲೀಟ್ ಆಗಿ ಆಫ್ ಸ್ಕ್ರಿಪ್ಟ್ ಅಂತೆ. ನಮ್ಮ CM ಪಂಕ್ ಅವರಿಗೆ ಯಾವುದೇ ರೀತಿಯ ಇಂಡಿಕೇಶನ್ಸ್ ಇರ್ಲಿಲ್ವಂತೆ ಅದ್ರ ಬಗ್ಗೆ ಮಾತಾಡೋದಕ್ಕೆ. ಬಟ್ ನಮ್ಮ CM ಪಂಕ್ ಅವರು ಪ್ಯಾಟ್ ಮೆಕಫಿ, TKO, ರಸಲ್ ಮೀನಿಯಾ ಟಿಕೆಟ್ ಬೆಲೆ ಜಾಸ್ತಿ ಆಗಿದೆ, ಅದಕ್ಕೋಸ್ಕರ ಟಿಕೆಟ್ ಗಳು ಮಾರಾಟ ಆಗ್ತಾ ಇಲ್ಲ, ನಿನ್ನ ಯಾರು ಕಳಿಸಿದ್ರೋ ಆ ಏಜೆಂಟ್ ಬಳಿ ಹೋಗಿ ನೀನು ಕೇಳು, ರಸಲ್ ಮೀನಿಯಾ ಟಿಕೆಟ್ ಬೆಲೆನ ಕಮ್ಮಿ ಮಾಡೋದಕ್ಕೆ ಕೇಳು, ಆಗ ಇಲ್ಲಿರ್ತಕ್ಕಂತಹ ರಿಯಲ್ WWE ಫ್ಯಾನ್ಸ್ ಗಳು ತನ್ನ ಫ್ಯಾಮಿಲಿ ಜೊತೆ ಬಂದು ರಸಲ್ ಮೀನಿಯಾನ ನೋಡ್ಲಿ, ಎಂಜಾಯ್ ಮಾಡ್ಲಿ, ನಾನು ರೋಮನ್ ರೈನ್ಸ್ ಅವ್ರನ್ನ ಸೋಲ್ಸೋದನ್ನ ಎಲ್ಲರೂ ಕೂಡ ನೋಡ್ಲಿ ಅಂತ ನಮ್ಮ CM ಪಂಕ್ ಅವರು ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅಂಡ್ ಅದು ಕಂಪ್ಲೀಟ್ ಆಫ್ ಸ್ಕ್ರಿಪ್ಟ್ ಸ್ಟೇಟ್ಮೆಂಟ್ ಅಂತೆ. ಅಷ್ಟೇ ಅಲ್ಲ, ಸ್ಮ್ಯಾಕ್ ಡೌನ್ ನಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಡ್ತಾರಲ್ಲ, ಅದು ಕೂಡ ಕಂಪ್ಲೀಟ್ TKOಗೆ ಆನ್ಸರ್ ಅಂತೆ. ಅಂಡ್ ಇದಾದ್ಮೇಲೆ TKO ಅವರು ಕೂಡ ಥಿಂಕ್ ಮಾಡ್ತಾ ಇದಾರಂತೆ ರಸಲ್ ಮೀನಿಯಾ ಟಿಕೆಟ್ ಬೆಲೆನ ಕಮ್ಮಿ ಮಾಡೋದಕ್ಕೆ. ಅಷ್ಟೇ ಅಲ್ಲ, WWE ಬ್ಯಾಕ್ ಸ್ಟೇಜ್ ಸೂಪರ್ ಸ್ಟಾರ್ಸ್ ಗಳು ಕೂಡ ಪುಷ್ ಮಾಡ್ತಾ ಇದಾರಂತೆ ರಸಲ್ ಮೀನಿಯಾಗೆ ಟಿಕೆಟ್ ಬೆಲೆನ ಕಮ್ಮಿ ಮಾಡಿ ನೀವು ಅಂತ. ಅಂಡ್ TKO ಟೀಮ್ ಇದೆಯಲ್ಲ, ಅದು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿ ಟಿಕೆಟ್ ಬೆಲೆ ಬಗ್ಗೆ ಫ್ಯಾನ್ಸ್ ಗಳು ಏನ್ ಅಭಿಪ್ರಾಯ ಪಡ್ತಾ ಇದ್ದಾರೆ ಅಂತ ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇದಾರಂತೆ. ಅಂಡ್ ಇದರಿಂದ ಪ್ರಾಬಬ್ಲಿ ಈ ವೀಕೆಂಡ್ ರಸಲ್ ಮೇನಿಯಾ ಟಿಕೆಟ್ ಬೆಲೆ ಕಮ್ಮಿ ಕೂಡ ಆಗಬಹುದು. ಅಷ್ಟೇ ಅಲ್ಲ, ಥ್ರೂ ಔಟ್ ಸಮ್ಮರ್ ಅಲ್ಲೂ ಕೂಡ ರಸಲ್ ಮೇನಿಯಾ ಟಿಕೆಟ್ ಪ್ರೈಸ್ ಕಮ್ಮಿ ಮಾಡೋದ್ರ ಬಗ್ಗೆ TKO ಅವರು ಥಿಂಕ್ ಮಾಡಬಹುದು ಅಂತ ಬಾಡಿ ಸ್ಲಾಮ್ ಹಾಗೆ PW ಇನ್ಸೈಡರ್ ಅವರ ಕಡೆಯಿಂದ ಅಪ್ಡೇಟ್ ಗಳು ಬರ್ತಾ ಇದೆ. ಏನೇ ಆಗ್ಲಿ ಗೈಸ್, ಇದಂತೂ ಒಳ್ಳೆ ಕೆಲಸ ಆಗುತ್ತೆ ರಸಲ್ ಮೇನಿಯಾಗೆ ಅಥವಾ WWE ಯಾವುದೇ ಶೋಗ್ ಆಗಿರಬಹುದು. ಟಿಕೆಟ್ ಪ್ರೈಸ್ ಕಮ್ಮಿ ಆದ್ರೆ ನಿಮ್ಮ ಜೆನ್ಯೂನ್ ಆಡಿಯನ್ಸ್ ಏನಿರ್ತಾರೆ ಅವರು ತನ್ನ ಫ್ಯಾಮಿಲಿ ಜೊತೆ ಬಂದು ಶೋಗಳನ್ನ ನೋಡಿ ಎಂಜಾಯ್ ಮಾಡ್ತಾರೆ. ಇದ್ರ ಬಗ್ಗೆ ಈಗ TKO ಕೂಡ ಗಮನ ಕೊಡ್ತಿದೆಯಂತೆ. ಏನೇ ಆಗ್ಲಿ, ಈಗ ನಮಗೆ ಇಂಟರ್ನಲ್ಲಿ WWE ಹಾಗೆ TKO ನಡುವೆ ಸ್ಟೋರಿ ಲೈನ್ ನೋಡೋದಕ್ಕೆ ಸಿಗ್ತಾ ಇದೆ, ಅದು ಕೂಡ ಸ್ಕ್ರಿಪ್ಟೇ. ಬಟ್ ಆ ಒಂದು ಸ್ಕ್ರಿಪ್ಟ್ ಅಲ್ಲೂ ಕೂಡ ಇವರು ತೀರಾ ಪರ್ಸನಲ್ ಆಗಿ ಹೋಗ್ತಾ ಇದ್ದಾರೆ. ನೋಡಬೇಕು ಇದೆಲ್ಲದೂ ಕೂಡ ರಸಲ್ ಮೇನಿಯಾಗೆ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ. ಅಷ್ಟೇ ಅಲ್ಲ, ನಮ್ಮ CM ಪಂಕ್ ಅವರು ಮಂಡೇ ನೈಟ್ ರಾಲಿ ಪ್ಯಾಟ್ ಮೆಕಫಿ ಅವರ ಬಗ್ಗೆ ಒಂದು ಕಮೆಂಟ್ ನ ಕೊಟ್ರಲ್ಲ, ಅದಕ್ಕೆ ನಮ್ಮ ಪ್ಯಾಟ್ ಮೆಕಫಿ ಅವರು ಡೈರೆಕ್ಟ್ ಆಗಿ ಆನ್ಸರ್ ಕೂಡ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ಅವರು ಪ್ಯಾಟ್ ಮೆಕಫಿ ಶೋ ಅಲ್ಲಿ ಹೇಳ್ತಾರೆ, CM ಪಂಕ್ ಅವರು ಮಂಡೇ ನೈಟ್ ರಾಲಿ ಬೇಡ್ಕೋತಾ ಇದ್ರು, ಟಿಕೆಟ್ ಪ್ರೈಸ್ ತೀರಾ ಜಾಸ್ತಿ ಆಗಿದೆ, ದಯವಿಟ್ಟು ಟಿಕೆಟ್ ಪ್ರೈಸ್ ನ ಕಮ್ಮಿ ಮಾಡಿ ಅಂತ. ಯಾಕೆ ಗೊತ್ತಾ ಅವರು ಮಂಡೇ ನೈಟ್ ರಾಲಿ ಬೇಡ್ಕೋತಾ ಇದ್ದಿದ್ದು? ಯಾಕಂದ್ರೆ ಅವರು ಆ ಒಂದು ಟಿಕೆಟ್ ಪ್ರೈಸ್ ಗೆ ವರ್ತ್ ಅಲ್ಲ. ಅವ್ರು ಕೇಳ್ಕೊಳ್ಳಿದ್ದು ಯಾವ ರೀತಿ ಇತ್ತು ಅಂದ್ರೆ, ನನ್ನ ಯೋಗ್ಯತೆ ಅಷ್ಟೊಂದು ಟಿಕೆಟ್ ಪ್ರೈಸ್ ಗೆ ವರ್ತ್ ಇಲ್ಲ, ದಯವಿಟ್ಟು ಟಿಕೆಟ್ ಪ್ರೈಸ್ ನ ಕಮ್ಮಿ ಮಾಡಿ, ಆಗ ಈ ಜನಗಳು ಬಂದು ನನ್ನನ್ನ ನೋಡ್ತಾರೆ, ಜಾಸ್ತಿ ಟಿಕೆಟ್ ಆದ್ರೆ ಇವರು ನನ್ನನ್ನ ನೋಡೋದಕ್ಕೆ ಟಿಕೆಟ್ ಗಳನ್ನ ಪರ್ಚೇಸ್ ಮಾಡೋದಿಲ್ಲ ಅಂತ ಹೇಳಿ. ಭಯ ಪಡಬೇಡ CM ಪಂಕ್, ಈಗ WWE ನ ಸೇವ್ ಮಾಡೋದಕ್ಕೆ ರ್ಯಾಂಡಿ ಆರ್ಟನ್ ಇದ್ದಾನೆ. ಅವನು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವ್ರನ್ನ ಸೋಲಿಸಿ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗೋದ್ರ ಮುಖಾಂತರ WWE ಕಂಪನಿನ ಸೇವ್ ಮಾಡ್ತಾನೆ. ಅಂಡ್ ಫ್ಯೂಚರ್ ಜನರೇಷನ್ ನಿಜವಾಗ್ಲೂ ಕೂಡ ಯಾವ ಮೂಮೆಂಟ್ ಅಲ್ಲಿ WWE ಚೇಂಜ್ ಆಯ್ತು ಅಂತ ಟ್ಯೂನ್ ಮಾಡಬೇಕು ಅಂದ್ರೆ ಅವರು ರಸಲ್ ಮೇನಿಯಾ 42 ನ ಟ್ಯೂನ್ ಮಾಡಬೇಕಾಗುತ್ತೆ. ಯಾಕಂದ್ರೆ ಆ ರೀತಿ ವಿಚಾರನ ನಾನು ಹಾಗೆ ರ್ಯಾಂಡಿ ಆರ್ಟನ್ ಅವರು ಸೇರ್ಕೊಂಡು ರಸಲ್ ಮೇನಿಯಾ 42 ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಇನ್ನೂ ಕೂಡ ಟಿಕೆಟ್ ನ ನೀವು ತಗೊಂಡಿಲ್ಲ ಅಂದ್ರೆ ಹೋಗಿ ಮೊದಲನೇದಾಗಿ ಟಿಕೆಟ್ ನ ತಗೊಳ್ಳಿ, ಯಾಕಂದ್ರೆ ಇದೆಲ್ಲದಕ್ಕೂ ಕೂಡ ಆನ್ಸರ್ ನಿಮಗೆ ರಸಲ್ ಮೇನಿಯಾ 42 ಅಲ್ಲೇ ಸಿಗುತ್ತೆ ಅಂತ ನಮ್ಮ ಪ್ಯಾಟ್ ಮೆಕಫಿ ಅವರು ಆನ್ಸರ್ ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೇಕು. ಸದ್ಯಕ್ಕೆ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಕೇಯಾಸ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಇದರಿಂದ ಒಳ್ಳೇದಾಗ್ತಿರೋದೇನಪ್ಪಾ ಅಂದ್ರೆ ನಮಗೆ 100% WWE ಟಿಕೆಟ್ ಬೆಲೆಗಳು ಕಮ್ಮಿ ಆಗೋದು ನೋಡೋದಕ್ಕೆ ಸಿಗುತ್ತೆ. ಅಫ್ಕೋರ್ಸ್ ನಮಗೆ ಇದರಿಂದ ಏನು ಕೂಡ ಪ್ರಾಬ್ಲಮ್ ಇಲ್ಲ, ಬಟ್ USA ಆಡಿಯನ್ಸ್ಗೆ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಟಿಕೆಟ್ಗಳ ಪ್ರೈಸು ತೀರಾ ಜಾಸ್ತಿ ಆಗಿರೋದ್ರಿಂದ ಸೊ ರೆಗ್ಯುಲರ್ ಫ್ಯಾನ್ಸ್ಗಳು ಯಾರು ಕೂಡ ಹೋಗಿ WWE ನ ನೋಡೋದಕ್ಕೆ ಆಗೋದಿಲ್ಲ. ಸೊ ಇದರ ಗಮನ ಈಗ TKO ಕಡೆಗೂ ಕೂಡ ಸಿಕ್ಕಿದೆ, ಅದಕ್ಕೋಸ್ಕರ ಅದನ್ನ ಅವರು ಸ್ಟೋರಿ ಲೈನ್ ಅಲ್ಲೂ ಕೂಡ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತಾನೆ ಹೇಳ್ಬೇಕು. ಏನೇ ಆಗಲಿ, WWE ಅವರು ಕೆಲವೊಂದಷ್ಟು ಇಂಡಿಕೇಶನ್ಸ್ ನ ಕೊಟ್ಟಿತ್ತಂತೆ CM ಪಂಕ್ ಅವರಿಗೆ ಈ ವಿಚಾರದ ಬಗ್ಗೆ ನೀನು ಮಾತಾಡಬೇಕು ಅಂತ. ಬಟ್ ಅದನ್ನ ಮೀರಿ ತೀರಾ ಪರ್ಸನಲ್ ಆಗಿ ನಮ್ಮ CM ಪಂಕ್ ಅವರು ಮಾತಾಡಿದ್ದಾರೆ ಅಂತಾನೆ ಹೇಳ್ಬೇಕು. ಅಂಡ್ ಅದಕ್ಕೆ ನಮ್ಮ ಪ್ಯಾಟ್ ಮೆಕಫಿ
ಅವರ ಕಡೆಯಿಂದನೂ ಕೂಡ ಅದ್ಭುತವಾದ ರಿಯಾಕ್ಷನ್ನೇ ಹೊರಗಡೆ ಬಂದಿದೆ. ಏನೇ ಆಗಲಿ ರಸಲ್ ಮೀನಿಯಾದಲ್ಲಿ ಈಗ ಟಿಕೆಟ್ಗಳು ಮಾರಾಟ ಆಗ್ತಾ ಇದೆಯಲ್ಲ, ಆ ಒಂದು ಬೆಲೆಗೆ ಸಿಎಂ ಪಂಕ್ ನೀನು ವರ್ತಲ್ಲ, ನೀನು ಭಯ ಪಡಬೇಡ. ರ್ಯಾಂಡಿ ಓರ್ಟನ್ ನಿಜವಾಗ್ಲೂ ಕೂಡ ರಸಲ್ ಮೀನಿಯಾದಲ್ಲಿ ಚಾಂಪಿಯನ್ ಆಗಿ ಆ ಎಲ್ಲ ಸಮಸ್ಯೆಗಳನ್ನು ಕೂಡ ರ್ಯಾಂಡಿ ಓರ್ಟನ್ ಅವರು ಸಾಲ್ವ್ ಮಾಡ್ತಾರೆ ಅಂತ. ಏನೇ ಆಗಲಿ ನಮ್ಮ ರ್ಯಾಂಡಿ ಓರ್ಟನ್ ಹಾಗೆ ಪ್ಯಾಟ್ ಮೆಕಫಿ ರಸಲ್ ಮೀನಿಯಾದಲ್ಲಿ ಏನೋ ಒಂದು ಇಂಟ್ರೆಸ್ಟಿಂಗ್ ವಿಚಾರನ ಕುಕ್ ಮಾಡ್ತಾ ಇದಾರಂತೆ. ಅದೇನು ಅಂತ ಗೊತ್ತಾಗಬೇಕು ಅಂದ್ರೆ ನಾವು ರಸಲ್ ಮೀನಿಯಾ ತನಕ ಕಾಯಲೇಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಮಂಡೇ ನೈಟ್ ರಾಲಿ ನಮಗೆ ಬ್ರಾಕ್ ಲೆಸ್ನರ್ ಹಾಗೆ ಒಬಾಫೆಮಿ ಅವರ ಬ್ರಾಲ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ಡಬ್ಲ್ಯೂ ಅವರು ಇವರ ನಡುವೆ ಒಂದು ಕಾಂಟ್ರಾಕ್ಟ್ ಸೈನಿಂಗ್ ನ ಅನೌನ್ಸ್ ಮಾಡಿರ್ತಾರೆ ಅಂಡ್ ಇವರನ್ನ ತಡೆಯೋದಕ್ಕೆ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ಬಂದಿರ್ತಾರೆ. ಬಟ್ ಅಲ್ಲಿ ಕಾಂಟ್ರಾಕ್ಟ್ ಸೈನಿಂಗ್ ಆಗೋದಿಲ್ಲ. ನಮ್ಮ ಒಬಾಫೆಮಿ ಅವರು ಎಂಟ್ರಿನ ಕೊಡ್ತಿದ್ದಂಗೆನೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಒಬಾಫೆಮಿ ಅವರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿಬಿಡ್ತಾರೆ ಅಂಡ್ ಅಟ್ಯಾಕ್ ಮಾಡ್ತಾ ಸೆಕ್ಯೂರಿಟಿ ಗಾರ್ಡ್ಸ್ ಗಳೆಲ್ಲ ಇವರಿಬ್ಬರನ್ನು ಕೂಡ ದೂರ ಮಾಡ್ತಾರೆ ಅಂಡ್ ಅಲ್ಲಿಗೆ ಮಂಡೇ ನೈಟ್ ರಾ ಎಂಡಿಂಗ್ ಆಗುತ್ತೆ. ಬಟ್ ಎಂಡಿಂಗ್ ಆದ್ಮೇಲೂ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ವಿಚಾರಗಳು ನಮಗೆ ಇವರ ನಡುವೆ ನೋಡೋದಕ್ಕೆ ಸಿಕ್ಕಿದೆ. ನಮ್ಮ ಬ್ರಾಕ್ ಲೆಸ್ನರ್ ಅವರು ಅಟ್ಯಾಕ್ ಎಲ್ಲ ಮಾಡಿ ಸೀದಾ ರಿಂಗ್ ಇಂದ ಕೆಳಗಡೆ ಇಳಿತಾರೆ. ಆದ್ರೂ ಕೂಡ ಬ್ರಾಕ್ ಲೆಸ್ನರ್ ಅವರಿಗೆ ಸಿಕ್ಕಾಪಟ್ಟೆ ಕೋಪ ಬರ್ತಿರುತ್ತೆ. ಅದಕ್ಕೋಸ್ಕರ ಅವರು ಸ್ಟೀಲ್ ಸ್ಟೆಪ್ ಇರುತ್ತಲ್ಲ ಅದನ್ನೇ ತಗೊಂಡು ಸೀದಾ ರಿಂಗ್ ಒಳಗಡೆ ಎಸಿತಾರೆ ಅಂತಾನೆ ಹೇಳ್ಬೇಕು. ಸದ್ಯಕ್ಕೆ ಯಾರ ಮೇಲ್ಗಡೆ ಕೂಡ ಅದು ಬಿದ್ದೋಗೋದಿಲ್ಲ ಅಂಡ್ ಅದಾದ್ಮೇಲೆ ನಮ್ಮ ಒಬಾಫೆಮಿ ಅವರು ಕೂಡ ಅದೇ ಸ್ಟೀಲ್ ಸ್ಟೆಪ್ ನ ತಗೊಂಡು ಬ್ರಾಕ್ ಲೆಸ್ನರ್ ಅವರ ಮೇಲೂ ಕೂಡ ಎಸಿತಾರೆ. ಸೊ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿತ್ತು ಅಂತಾನೆ ಹೇಳ್ಬೇಕು ಈ ಒಂದು ಮೊಮೆಂಟ್. ಅದಾದ್ಮೇಲೆ ನಮ್ಮ ಬ್ರಾಕ್ ಲೆಸ್ನರ್ ಅವರು ಅನೌನ್ಸರ್ ಟೇಬಲ್ ಹತ್ರ ಏನೋ ಒಂದು ಇಟ್ಟಿರ್ತಾರೆ, ಅದನ್ನ ತೆಗೆದು ಸೀದಾ ರಿಂಗ್ ಒಳಗಡೆ ಎಸಿತಾರೆ. ಬಟ್ ಅದು ಹೋಗಿ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಬೀಳುತ್ತೆ ಅಂತಾನೆ ಹೇಳ್ಬೇಕು. ಅಂಡ್ ಇದಾದ್ಮೇಲೆ ಬ್ರಾಕ್ ಲೆಸ್ನರ್ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗಲಾಗುತ್ತೆ ಅಂಡ್ ನಮ್ಮ ಒಬಾಫೆಮಿ ಅವರು ಸಿಕ್ಕಾಪಟ್ಟೆ ಕೋಪದಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡಿಗೆ ಪವರ್ ಬಾಂಬ್ ನ ಕನೆಕ್ಟ್ ಮಾಡ್ತಾರೆ ಅಂತಾನೆ ಹೇಳ್ಬೇಕು. ಏನೇ ಆಗ್ಲಿ ಮಂಡೇ ನೈಟ್ ರಾ ಮುಗಿದ್ಮೇಲೆ ನಮಗೆ ಇಷ್ಟು ವಿಚಾರಗಳು ಆಫ್ ಏರ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಈ ಒಂದು ವಿಚಾರನ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದಾರೆ. ಅಲ್ಲಿ ಹೋಗಿ ಕೂಡ ನೀವು ನೋಡಬಹುದು. ಏನಿಲ್ಲ ಗಾಯ್ಸ್, ಇಲ್ಲೇ ತೋರಿಸಿದ್ರಲ್ಲ, ಇಷ್ಟೇ ಆಗಿದ್ದು ಮಂಡೇ ನೈಟ್ ರಾ ಮುಗಿದ್ಮೇಲೆ. ಏನೇ ಆಗ್ಲಿ ಇದೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಟೆಲಿವೈಸ್ ಮಾಡಿದಿದ್ರೆ ಇನ್ನೂ ಕೂಡ ಚೆನ್ನಾಗಿರೋದು ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.